ವಿರಾಮದ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಈಗ ಮುಂದಿನ ಕರೆ ರೆಡಿಯಾಗಿದ್ದಾರೆ. ಭಾಗ್ಯ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಭಾಗ್ಯ ಅವರೇ, ನಿಮ್ಮ ಸಮಸ್ಯೆ ಹೇಳಿ. ಡಾಕ್ಟರ್ GS ಕುಮಾರ್ ಇದ್ದಾರೆ. ಮ್ಯಾಮ್, ನಮ್ಮ ಹಸ್ಬೆಂಡ್ಗೆ ಶುಗರ್ ಇದೆ. ಅವ್ರಿಗೆ ಊಟ ಮುಂಚೆ 150 ಇದೆ. ಊಟ ಆದ್ಮೇಲೆ 212 ಇದೆ. ಓಕೆ. ಅವ್ರಿಗೆ ಯಾವಾಗ್ಲೂ ಶೋಲ್ಡರ್ ಪೇನ್ ಅಂತ ಇರ್ತಾರೆ. ತುಂಬಾ ಪೇನ್ ಅಂತಾರೆ. ಒಂದು ಗ್ಲಾಸ್ ನೀರ್ ಕುಡಿಯೋ ಗ್ಲಾಸ್ ಸಹ ಇಟ್ಕೊಳಕ್ ಆಗಲ್ಲ, ಅಷ್ಟು ಪೇನ್ ಅಂತಾರೆ. ಅದಕ್ಕೆ ಕಾರಣ ಏನು ಅಂತ ಗೊತ್ತಾಗ್ಬೇಕು. ಓಕೆ ಅಮ್ಮ, ಇದು ನ್ಯೂರೋಪತಿ ಅಂತ ಡಯಾಬಿಟಿಕ್ ನ್ಯೂರೋಪತಿ ಇರ್ಬೋದು. ಒಂದು ಸಿಂಪಲ್ ಎಕ್ಸಸೈಸ್ ಹೇಳ್ತೀನಿ, ಖಂಡಿತವಾಗಿ ವ್ಯಾಯಾಮ ಮಾಡಲೇಬೇಕು. ಸರ್ಕ್ಯುಲೇಷನ್ ಅಂತ ಹೇಳ್ತೀವಲ್ಲ, ಬಾಡಿ ಏನೋ ಜಾಯಿಂಟ್ ಸರ್ಕ್ಯುಲೇಷನ್ ಅಂತ, ಕೈಯನ್ನು ಒಂದು ಫಾರ್ವರ್ಡ್ ರೊಟೇಷನ್ ಒಂದು 10 ಸತಿ, ಬ್ಯಾಕ್ವರ್ಡ್ ರೊಟೇಷನ್ 10 ಸತಿ, ಕತ್ತಿಂದ ಸ್ಟಾರ್ಟ್ ಮಾಡಿ ಒಂದೊಂದು ಚಿಕ್ಕ ಚಿಕ್ಕ ಜಾಯಿಂಟನ್ನು ನೀವು ಎಕ್ಸಸೈಸ್ ಥರ ಮಾಡ್ತಾ ಬಂದರೆ ಇದು ಬಿಟ್ಕೊಳ್ಳುತ್ತೆ. ಏನೋ ಸ್ವಲ್ಪ ಆವಾಗ ನರಗಳಿಗೆಲ್ಲ ಸ್ವಲ್ಪ ಶಕ್ತಿ ಬರುತ್ತೆ. ಆಮೇಲೆ ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಆಗ್ತಾ ಆಗ್ತಾ ನಿಮಗೆ ಇನ್ನೂ ಚೆನ್ನಾಗಾಗುತ್ತೆ. ನಿಮ್ಮ ಜೊತೆಯಲ್ಲಿ ನಿಮಗೆ ಅನುಕೂಲ ಆಯಿತು ಅಂದರೆ ಪಾಸಿಟಿವ್ ಹೋಮಿಯೋಪತಿನಲ್ಲಿ ನಾವು ಇದು ಕೊಡ್ತೀವಿ. ಸೈಡ್ ಎಫೆಕ್ಟ್ ಕಡಿಮೆಯಾಗಿ ನಿಮಗೆ ಇನ್ನೂ ಸ್ವಲ್ಪ ಅನುಕೂಲ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ನಿಮಗೆ ಅನುಕೂಲ ಆಯಿತು ಅಂದರೆ ಭೇಟಿ ಮಾಡಿ. ಬಟ್ ವ್ಯಾಯಾಮ ಇರಲೇಬೇಕು, ಒಳ್ಳೆ ಆಹಾರ ತಗೋಬೇಕು, ಇದೆರಡು ತುಂಬ ಇಂಪಾರ್ಟೆಂಟ್. ಓಕೆ. ಬ್ಯಾಂಗ್ಳೂರಿಂದ ಕುಮಾರ್ ಅಂತ ಕರೆ ಮಾಡಿದ್ದಾರೆ. ಕುಮಾರ್ ಅವರೇ, ನಿಮ್ಮ ಸಮಸ್ಯೆ ಹೇಳಿ. ಹೇಳಿ ಕುಮಾರ್ ಅವರೇ. ಹಲೋ. ಹಾಂ ಹೇಳಿ ಸರ್. ಸರ್, ಡಯಾಬಿಟಿಸ್ ಇದೆ. ಹಾಂ ಸರಿ, ಹೇಳಿ. ಏನು ಮಾಡೋದು ಸರ್ ಅದಕ್ಕೆ? ಡಯಾಬಿಟಿಸ್ ಇತ್ತು ಅಂದರೆ ನೀವು ಒಂದು ರಕ್ತ ಪರೀಕ್ಷೆ ಮಾಡಬೇಕು. ಆಮೇಲೆ ಖಂಡಿತವಾಗಿ ಹೋಗಿ ಔಷಧ ತೊಗೋಬೇಕು. ಔಷಧ ತೊಗೊಂಡಿಲ್ಲ ಅಂದರೆ ನಿಮಗೆ ಸಕ್ಕರೆ ಕಂಟ್ರೋಲ್ನಲ್ಲಿ ಬಂದ್ರೇ ತುಂಬ ಒಳ್ಳೆಯದು. ಅದು ನೀವು ಕಂಟ್ರೋಲ್ ಮಾಡಿಲ್ಲ ಅಂದರೆ ತುಂಬ ನ್ಯೂರೋಪತಿ ಅಂತ ಹೇಳ್ತೀವಿ. ಆಮೇಲೆ ಸ್ವಲ್ಪ ದಿವಸ ಬಿಟ್ಬಿಟ್ಟು ಒಂದು 5 ವರ್ಷ 10 ವರ್ಷ ಬಿಟ್ಟು ಅಂದರೆ ನಾವು ಹಾರ್ಟ್ ಪ್ರಾಬ್ಲಮ್ ಬರುತ್ತೆ. ಡಯಾಬಿಟಿಸಿಂದ ನೀವು ಕಾಂಪ್ಲಿಕೇಶನ್ಸ್ ಎಲ್ಲ ನೀವು ಚಿಕ್ಕವರ ದೊಡ್ಡವರ ಅಂತ ಗೊತ್ತಾಗ್ತಾ ಇಲ್ಲ, ತುಂಬ ಕಾಂಪ್ಲಿಕೇಶನ್ ಬರುತ್ತೆ. ಖಂಡಿತವಾಗಿ ಔಷಧ ತೊಗೋಬೇಕು. ಒಂದು. ಎರಡನೇದು, ಮೊದಲು ಇವತ್ತಿಂದನೇ ನಾಳೆ ಬೆಳಗ್ಗೆಯಿಂದನೇ ಎಕ್ಸಸೈಸ್ ಸ್ಟಾರ್ಟ್ ಮಾಡಿ. ಮೂರನೇದು, ಆದಷ್ಟು ಒಳ್ಳೆ ತರಕಾರಿಗಳು, ಕಡಲೆಕಾಳು, ಕಡಲೆ ಬೀಜ, ಈ ಥರ ಬಾರ್ಲಿ ಈ ಥರ ತೊಗೊಳ್ಳೋದ್ರಿಂದ ನೀವು ಕಿಡ್ನಿಯನ್ನು ಕಾಪಾಡಿಕೊಂಡು ಹಾರ್ಟನ್ನು ಕಾಪಾಡಿಕೊಂಡು ಒಂದು ಮುಂದುವರಿಬೋದು. ಓಕೆ. ಸುರೇಶ್ ಗದಗಿಂದ ಕರೆ ಮಾಡಿದ್ದಾರೆ. ಸುರೇಶ್ ಅವರೇ, ನಿಮ್ಮ ಸಮಸ್ಯೆ ಹೇಳಿ. ಹೇಳಿ ಸುರೇಶ್. ಸಮಸ್ಯೆ ಅಂದ್ರೆ ಮೇಡಮ್, ನಮ್ಮ ಮ್ಯಾರೇಜ್ ಆಗಿ ಅವಲೇ 24 ಇಯರ್ಸ್ ಆಗಿ, ನಂದು ಏಜ್ 24. ಓಕೆ. ಅದಕ್ಕೆ ನಮ್ಮ ಮಿಸಸ್ ಒನ್ ಇಯರ್ ಆಯ್ತು ಮ್ಯಾರೇಜ್ ಆಗಿ. ಒಂದು ವರ್ಷ ಆಯ್ತು ಮ್ಯಾರೇಜ್ ಆಗಿ. ಸರಿ. ಇನ್ನು ಅವ್ರಿಗೆ ಬಂಜೆತನ ಇದೆ, ಪಾಪ ಆಗಿಲ್ಲ. ಅದಕ್ಕೆ ಸ್ವಲ್ಪ ಏನು ಮಾಡ್ಬೇಕು ಅಂತ ಹೇಳ್ತೀರಾ? ಓಕೆ. ತುಂಬ ಚಿಕ್ಕವರು ಇಬ್ಬರು. ಫಸ್ಟ್ ಏನು ಭಯಪಡಬೇಕಾಗಿಲ್ಲ, ಒಂದು. ಎರಡನೇದು, ನಿಮ್ಮ ಶುಗರ್ಗೆ ನಿಮ್ಮ ಹತ್ರ ನಿಮ್ಮ ಜೊತೆಯಲ್ಲಿ ಇರೋಕ್ಕೆಲ್ಲ ಅನುಕೂಲ ಆಯಿತು ಅಂದರೆ ಏನು ಒಂದೇ ವರ್ಷ ಅಂತ ಹೇಳ್ತಾ ಇದ್ದೀರಾ, ಅದ್ರ ಬಗ್ಗೆ ಏನೂ ಚಿಂತೆ ಇಲ್ಲ. ಎರಡು, ಶುಗರ್ ಇಲ್ಲ. ಅದೇ ಶುಗರ್ ಇದೆ. ಶುಗರ್ ಇತ್ತು ಅಂತ ತಕ್ಷಣ ನೀವು ಭಯಪಡಬೇಕಾಗಿಲ್ಲ. ಔಷಧ ತಗೊಳ್ಳಿ ಫಸ್ಟು, ಆಯ್ತಾ? ಆಮೇಲೆ ಅವ್ರಿಗೂ ಶುಗರ್ ಇಲ್ಲ, ನಮಗೂ ಶುಗರ್ ಇಲ್ಲ. ನೀವಿಬ್ರಿಗೂ ಇಲ್ಲ ಅಂತೀರಾ? ಓ, ವೆರಿ ಗುಡ್. ಅಂದರೆ ನಿಮ್ಗೇನು ತೊಂದರೆ ಇಲ್ಲ. 1 ವರ್ಷದಿಂದ 2 ವರ್ಷ, ಆ್ಯಕ್ಚುಲಿ ಏನು ಹೇಳಿದ್ನಲ್ಲ, 3 ವರ್ಷ ಸಾಧಾರಣವಾಗಿ ಒಬ್ಬರು ಜೊತೆಯಲ್ಲಿ ಇತ್ತು ಅಂದರೆ ಏನು ಸಂತಾನಹೀನತೆ ಆಗೋಕ್ಕೆ ಚಾನ್ಸಸ್ ಎಲ್ಲ ಕಡಿಮೆ ಇಲ್ಲ. 99% ಆಫ್ ದ ಪೀಪಲ್ ಕನ್ಸೀವ್ ಅಂತ ಹೇಳ್ತೀವಿ. ಇದು ಒಂದು. ಎರಡನೇದು, ಅಕಸ್ಮಾತ್ ನಿಮ್ಗೆ ಪರ್ಸನಲ್ ಆಗಿ ಪುರುಷತ್ವ ಅಂತ ಹೇಳ್ತೀವಲ್ಲ, ದಟ್ ಸೆಮನ್ ಕೌಂಟ್ ಕಡಿಮೆ ಇದೆ, ಅವ್ರಿಗೇನಾದರೂ ಟ್ಯೂಬಲ್ ಬ್ಲಾಕ್ ಇದೆ ಅಂತ ಆ ಥರ 2 ಪರೀಕ್ಷೆ ಮಾಡಬೇಕು. ಇದೇನು ತೊಂದರೆ ಇಲ್ಲ ಅಂದರೆ ನೀವೇನು ಭಯಪಡಬೇಕಾಗಿಲ್ಲ, ಸಂತೋಷವಾಗಿರಿ. 3 ವರ್ಷದ ಒಳಗೆ 90% ಚಾನ್ಸಸ್ ಅದ. ಯಾಕಂದರೆ ಇಬ್ಬರು ಚಿಕ್ಕವರು. ಅದಾದ ಮೇಲೆ ನೀವು ಯೋಚಿಸಬೇಕು. ಡಾಕ್ಟರ್, ಈಗ ಏನಂತ ಹೇಳಿದ್ರೆ, ಈಗ ಮಗುವಿಗೆ ಪ್ಲಾನ್ ಅಂತ ಮಾಡಬೇಕಾದ್ರೆ 25 to 30 ಈಗಿನ ಒಂದು ಜನರೇಷನಲ್ಲಿ ಪ್ಲಾನ್ ಮಾಡ್ತಾರೆ. ಬಟ್ ಯಂಗ್ ಏಜಲ್ಲಿ ಈ ಮಧುಮೇಹ ಬರೋದು, ಮಧುಮೇಹದಿಂದ ಅಂದರೆ ಈಗ 25 to 30 ಮಧುಮೇಹ ಬರೋದು, ಅದರ ಜೊತೆಗೆ ಸಂತಾನ ಸಮಸ್ಯೆ ಆಗೋದು ಹೇಗೆ ಅಂತ? ಅದೇ ಮಧುಮೇಹ ಬಂದ ತಕ್ಷಣನೇ ಇದಕ್ಕೂ ತುಂಬ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲಿ 30% ಆಫ್ ಚಾನ್ಸಸ್ ಆಫ್ ಡೆ. ಸಾಧಾರಣವಾಗಿ ಒಬ್ಬರು ಇದ್ರೆ ದಿಸ್ ಇಸ್ ಟೋಟಲ್ ಇನ್ಫರ್ಟಿಲಿಟಿ ಅಂತ 100 ಅಂತ ತಗೊಂಡ್ರೆ ಮಧುಮೇಹದಿಂದ ಬರೋದು ಚಾನ್ಸಸ್ 30%. ಸ್ಟ್ರೆಸ್ಸಿಂದ ಬರೋದು ಜಾಸ್ತಿ, ಲೈಫ್ ಸ್ಟೈಲ್ ಚೇಂಜಸ್ ಅಂತ ಬರೋದು ಜಾಸ್ತಿ, ಹೆರಿಡಿಟರಿಯಿಂದ ಬರೋದು ಜಾಸ್ತಿ. ಸೊ ನಮ್ಮ ಲೈಫ್ ಸ್ಟೈಲ್ ಗುಡ್ ಇರಬೇಕು, ನಮ್ಮ ವ್ಯಾಯಾಮನ ಅಳವಡಿಸ್ಕೋಬೇಕು ಇರುತ್ತೆ. ಸೊ ಕೊನೆಯದಾಗಿ ವೀಕ್ಷಕರಿಗೆ ಈ ರೀತಿ ಸಮಸ್ಯೆಯಿಂದ ಬಳಲ್ತಿರೋರಿಗೆ ಏನು ಹೇಳ್ತೀರಿ ಸರ್? ಓಕೆ. ಏನು ಮುಖ್ಯವಾಗಿ ಏನು ಹೇಳ್ತಂದರೆ, ಸಂತಾನಹೀನತೆ ಆ್ಯಂಡ್ ಮಧುಮೇಹ ಈಗ ಎಲ್ಲರ ಹತ್ರನೂ ಕಾಣಿಸ್ಕೊಳ್ಳುತ್ತೆ. ಮಧುಮೇಹ ನೀಲಿ 33% ಕಾಣಿಸ್ಕೊಳ್ಳುತ್ತೆ, ಇನ್ಫರ್ಟಿಲಿಟಿ ಇರೋದು. ಸೊ ಮುಖ್ಯವಾದ ಕಾರಣ ಏನು ಅಂದರೆ, ಅಪಾರ್ಟ್ ಫ್ರಮ್ ಹೆರಿಡಿಟಿನ ಬಿಟ್ಬಿಟ್ರೆ ಒಳ್ಳೆ ವ್ಯಾಯಾಮ, ಒಳ್ಳೆ ಲೈಫ್ ಸ್ಟೈಲ್ ಚೇಂಜಸ್ಸು, ಅನಾವಶ್ಯವಾಗಿ ಆಲ್ಕಹಾಲ್ ತೊಗೊಳ್ಳೋದು, ಸ್ಮೋಕಿಂಗ್ ಮಾಡೋದು. ಈಗ ಮುಂಚೆಲ್ಲ ಸ್ಮೋಕಿಂಗ್ ಅಂದರೆ ಇಟ್ ವಾಸ್ ಓನ್ಲಿ ದ ಮೇಲ್ ಡೊಮೈನ್ ಅಂತ ಹೇಳ್ಬೋದಾಯಿತು. ಈಗ ಫೀಮೇಲ್ ಈವನ್ ದೇ ಆರ್ ಡ್ರಿಂಕಿಂಗ್, ದೇ ಆರ್ ಸ್ಮೋಕಿಂಗ್. ಆ ಥರ ಲೈಫ್ ಸ್ಟೈಲಿಂದ ಬಿಟ್ಟು ಬಂದರೆ ಈ ಸಂತಾನಹೀನತೆ ಆಗಲಿ ಮಧುಮೇಹ ಆಗಲಿ ಎರಡನ್ನೂ ಒಂದು ದಾರಿಗೆ ತಂದು ಅಟ್ಲೀಸ್ಟ್ ವಿತ್ ಮೆಡಿಸನ್ ಲೈಕ್ ಪಾಸಿಟಿವ್ ಹೋಮಿಯೋಪತಿ ಮೆಡಿಸನ್ ಪ್ಲಸ್ ಆಲ್ ಮೆಡಿಸಿನಿಂದ ಒಂದು ಕಂಟ್ರೋಲ್ ತೊಗೊಂಡು ಬಂದು ಆರೋಗ್ಯವಾದ ದಾರಿನಲ್ಲಿ ಒಂದು ಆ್ಯಕ್ಚುಲಿ ದ ಲೈಫ್ ಇಸ್ ಮೆಂಟ್ ಓನ್ಲಿ ಫಾರ್
ಒಂದು ಸ್ತ್ರೀಯರು ಒಂದು ಪುರುಷರು ಅಂತ ಒಂದು ಪರಮಾತ್ಮ ಮಾಡಿರೋದೇ ಪ್ರೋಜನಿ ಅಂತ ಹೇಳ್ತೀವಿ. ರೆಕ್ರಿಯೇಷನ್ ತುಂಬ ಇಂಪಾರ್ಟೆಂಟು. ಆ್ಯಕ್ಚುಲಿ ಒಂದು ಬ್ಲ್ಯಾಕ್ ವಿಡೋ ಸ್ಪೈಡರ್ ಅಂತ ಹೇಳ್ತಾರೆ, ಅದು ಒಂದು ಜೊತೆಯಲ್ಲಿ ಇದ್ದು ಮಗು ಮಾಡೋಕ್ಕೋಸ್ಕರನೇ ಒಂದು ಗಂಡ ಸತ್ತೋಗ್ತಾನೆ. ದಟ್ಸ್ ಕಾಲ್ಡ್ ಬ್ಲ್ಯಾಕ್ ವಿಡೋ ಸ್ಪೈಡರ್ ಅಂತ ಹೇಳ್ತಾರೆ. ಆ ಥರ ಇರೋದು ಸ್ಥಿತಿನಲ್ಲಿ ನಾವು ನಮ್ಮ ಒಂದು ಒಳ್ಳೆ ಆರೋಗ್ಯವಾದ ಮಕ್ಕಳನ್ನ ತರಬೇಕು ಅಂದರೆ ಫಸ್ಟ್ ಲೈಫ್ ಸ್ಟೈಲ್ನ ಚೇಂಜ್ ಮಾಡಿ ಒಳ್ಳೆ ವ್ಯಾಯಾಮ ಇಟ್ಕೊಳ್ಳಿ. ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಫುಡ್ಡೆಲ್ಲ ಇದೆ. ಆ ಥರ ಒಂದು ಪ್ಲ್ಯಾನಿಂಗ್ ಆಗಿ ತೊಗೊಂಡ್ರೆ ಈ ಸಕ್ಕರೆ ಇಲ್ಲ ಅಂದರೆ ನಾವು ಸತ್ತೋಗ್ಬಿಡ್ತೀವಿ. ಸಕ್ಕರೆ ನಿಮ್ಗೆ ಬೇಕು, ಗ್ಲೂಕೋಸ್ ಬೇಕೇ ಬೇಕು. ಆ ಗ್ಲೂಕೋಸನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ನಿಮ್ಗೆ ಇರೋಣ ಇನ್ಸುಲಿನನ್ನು ಚೆನ್ನಾಗಿ ಇಟ್ಕೊಂಡು ಒಂದು ಆರೋಗ್ಯವಾದ ಒಂದು ದಾರಿನಲ್ಲಿ ನಡಿಬೋದು. ತಪ್ಪು ತಿಳುವಳಿಕೆಯಲ್ಲಿ ಇರೋರಿಗೆ ಒಂದು ಒಳ್ಳೆ ಮಾಹಿತಿಯನ್ನು ಕೊಟ್ರಿ ಡಾಕ್ಟರ್, ಧನ್ಯವಾದ ನಿಮಗೆ. ಸೊ ವೀಕ್ಷಕರೇ, ಇವತ್ತು ಮಧುಮೇಹ ಹಾಗೂ ಸಂತಾನ ಸಮಸ್ಯೆ ಎರಡು ವಿಚಾರಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಮಧುಮೇಹದಿಂದ ಸಂತಾನಕ್ಕೆ ಯಾವ ರೀತಿ ಸಮಸ್ಯೆ ಆಗುತ್ತೆ, ಇದು ಎಷ್ಟು ಪರ್ಸೆಂಟ್ ಅಂದರೆ 30% ಈ ಜನರಲ್ಲಿ ಇದು ಸಿಗುತ್ತೆ ಅನ್ನೋದು ಕೂಡ ಗೊತ್ತಾಗಿದೆ. ಆದರೆ ಯಾವುದೇ ರೀತಿ ಭಯ ಬೇಡ, ನಮ್ಮ ಲೈಫ್ ಸ್ಟೈಲೇ ಇದಕ್ಕೆ ಸರಿಯಾದ ಒಂದು ಮಾರ್ಗದರ್ಶನ, ಒಂದು ಪರಿಹಾರ, ಒಂದು ಮೆಡಿಸಿನ್ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.